ಅಧ್ಯಯನಕ್ಕೆ ಸೂಕ್ತವಾದಂತಹ ವಿಷಯ. ಪ್ರತಿ ಗ್ರಹಣದ ಸಂದರ್ಭದಲ್ಲೂ ಕೂಡ ಹೊಸತನವನ್ನು ವಿಜ್ಞಾನಿಗಳು ಕಂಡುಕೊಳ್ತಾರೆ ಅನ್ನೋದನ್ನು ನಾವು ಕೇಳ್ಪಟ್ಟಿದ್ದೀವಿ. ಹಾಗೆ ಹೇಗೆ ಇದನ್ನು ತಾವು ಚರ್ಚೆ ಮಾಡ್ತೀರಿ, ಅಥವಾ ಇದು ಯಾವ ರೀತಿಯಾಗಿ ಅಧ್ಯಯನದ ವಿಷಯ ಆಗುತ್ತೆ ಅಂತ ಹೇಳಿ? ಖಂಡಿತವಾಗಿ ಒಳ್ಳೆಯ ಪ್ರಶ್ನೆ ಕೇಳಿದಿರಿ ಮೇಡಮ್. ಇಡೀ ಜಗತ್ತಿನಲ್ಲಿ ಎಷ್ಟೋ ಸೈಂಟಿಸ್ಟು, ಎಷ್ಟೋ ರಿಸರ್ಚರ್ಸು ಇದನ್ನು ಕಾಯ್ತಾ ಇದ್ದಾರೆ. ಇವನ್ನ ಜಪಾನ್ದಲ್ಲಿ, ಜರ್ಮನಿಯಲ್ಲಿ, ಅಮೇರಿಕಾದಲ್ಲಿ, UK ಯಲ್ಲಿ, ಆಲ್ಮೋಸ್ಟ್ ವೆಸ್ಟರ್ನ್ ಕಂಟ್ರೀಸು ಅಥವಾ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಅಂತ ಏನೋ ಡೆವಲಪ್ಡ್ ನೇಷನ್ಸ್ ಅಂತ ನಾವೇನು ಕರಿತೀವಿ, ಅಲ್ಲೆಲ್ಲ ಕೂಡ ಇದ್ರ ಬಗ್ಗೆ, ಚಂದ್ರನ ಬಗ್ಗೆ ಸಾಕಷ್ಟು ವೈಜ್ಞಾನಿಕವಾಗಿ ಅಭ್ಯಾಸಗಳು ನಡೀತಾನೆ ಇದ್ದಾವೆ. ತಮಗೆಲ್ಲ ಗೊತ್ತಿರಬೇಕು, ಆಲ್ರೆಡಿ ಐ ವಿಲ್ ಟೇಕ್ ಯು ಬ್ಯಾಕ್ ಆಲ್ಮೋಸ್ಟ್ ಒಂದು 40 to 70 years ಬ್ಯಾಕ್. ಅವಾಗೆಲ್ಲ ಚಂದ್ರನ ಬಗ್ಗೆ ಒಂದು ದೇವರಂತ ಪೂಜೆ ಮಾಡ್ತಿದ್ವಿ, ಸೂರ್ಯನ ಬಗ್ಗೆನೂ ಒಂದು ದೇವರಂತ ಪೂಜೆ ಮಾಡ್ತೀವಿ, ಭೂಮಿ ಬಗ್ಗೆನೂ ದೇವರಂತ ತಿಳ್ಕೊಂಡಿದ್ದೀವಿ ನಾವೆಲ್ಲ, ನಮ್ಮ ದೇಶದಂತೆಲ್ಲ. ಬಟ್ ನೀವು ಅವು ಒಂದು ಕಾಯ, ಕೈಂಡ್ ಆಫ್ ಹೆವೆನ್ಲಿ ಬಾಡೀಸ್ ಅಂತ ಹೇಳ್ತೀವಿ ನಾವು. ಬಟ್ ಇಲ್ಲಿ ಯಾವಾಗ ಚಂದ್ರನ ಮೇಲೆ ಮಾನವ ಹೋಗಿ ಬಂದ, ನೀಲ್ ಆರ್ಮ್ಸ್ಟ್ರಾಂಗ್ ಆಲ್ಮೋಸ್ಟ್ 1969ನಲ್ಲಿ, ಅದಕ್ಕಿಂತ ಪೂರ್ವದಲ್ಲಿನೂ ಸಹಿತ ಅಪೋಲೋ ರಾಕೆಟ್ ಮೂಲಕ ಏನು ಕೆಲವೊಂದು ಪಿಕ್ಚರ್ಸ್ಗಳು ನಮಗೆ ಚಂದ್ರನ ಬಗ್ಗೆ ತಿಳಿದು ಬಂದವು. ಸಾಕಷ್ಟು ಚಂದ್ರನ ಬಗ್ಗೆ, ಚಂದ್ರನ ಚಲನವಲನಗಳ ಬಗ್ಗೆ, ದೈನಂದಿನ ಚಲನೆಗಳ ಬಗ್ಗೆ, ವಾರ್ಷಿಕ ಚಲನೆಗಳ ಬಗ್ಗೆ, ಅದರ ಮೇಲೆ ಆಗಿರತಕ್ಕಂಥ ಕ್ರೇಟರ್ಸ್ಗಳು, ಬಾಂಬಾರ್ಡ್ಮೆಂಟ್ ಆಗಿರತಕ್ಕಂಥದ್ದು, ಹಿಂದೆ ಉಲ್ಕಾಪಾತ ಆಗಿರತಕ್ಕಂಥ ಎಲ್ಲ ಸ್ಟಡಿಗಳು ಒಂದೊಂದೇ ಪ್ರಾರಂಭಗೊಂಡು ಈಗ ಇತ್ತಿತ್ತಲಾಗಿ ನಮ್ಮ ಇಸ್ರೋ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ 2023ರಲ್ಲಿ ಒಂದು ಪ್ರಜ್ಞಾನ್ ಮತ್ತು ರೋವರ್ ಆ್ಯಂಡ್ ಲ್ಯಾಂಡರನ್ನು ಅಲ್ಲಿಗೆ ಕಳಿಸಿದರು. ಅಲ್ಲಿಂದ ನಮಗೆ ಸಾಕಷ್ಟು ವಿಷಯಗಳು, ಎಸ್ಪೆಷಲಿ ಸೌತ್ ಪೋಲಲ್ಲಿ ಯಾರೂ ಹೋಗಿರಲಿಲ್ಲ ಇಡೀ ಜಗತ್ತಿನಲ್ಲಿ, ನಾವೇ ಫಸ್ಟು ಹೋಗಿ ಅಲ್ಲಿಂದೆಲ್ಲ ಇನ್ಫಾರ್ಮೇಷನ್, ಸರ್ಫೇಸ್ ಯಾವ ರೀತಿ ಕಾಣಿಸ್ತದೆ, ಚಂದ್ರನ ಸರ್ಫೇಸ್ ಯಾವ ರೀತಿ ಇದೆ, ಟೊಪೋಗ್ರಫಿ ಯಾವ ರೀತಿ ಇದೆ, ಅಲ್ಲಿ ಕ್ಲೈಮೇಟ್ ಯಾವ ರೀತಿ ಇದೆ, ಇದ್ರ ಬಗ್ಗೆ ಅಭ್ಯಾಸಗಳು ನಾವು ಮಾಡೋಕ್ಕೆ ಸ್ಟಾರ್ಟ್ ಆದವು. ಸುಮಾರು ಎಷ್ಟೋ ಜನ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತೊಗೊಂಡು ಡೇಟಾ ಕಲೆಕ್ಟ್ ಮಾಡ್ಕೊಂಬಿಟ್ಟು ರಿಸರ್ಚ್ ಪೇಪರ್ ಪಬ್ಲಿಷ್ ಮಾಡಿದರು, ಕಾನ್ಫರೆನ್ಸ್ಲೆಲ್ಲ ಪ್ರೆಸೆಂಟೇಷನ್ ಮಾಡಿದರು. ಅದೇ ರೀತಿ ಇವನ್ನ ನಾಸಾದವರು ಕೂಡ, ನಾಸಾದಿಂದ ಕೆಲವೊಂದು ಏನೋ ಸೆಟಲೈಟ್ಸು ಕೂಡ ಅಲ್ಲಿ ಕಳಿಸಿದರು. ಈಗ ನಾಸಾದವರು ಚಂದ್ರನ ಸುತ್ತಲೂ ಸಹಿತ ಏನು ಸೆಟಲೈಟ್ಸ್ನ ಬಿಟ್ಟು ಅಲ್ಲಿಗೆ ರೆಗ್ಯುಲರ್ ಆಗಿ ಪಿಕ್ಚರ್ಸ್ಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಇನ್ನು ಮುಂಬರುವ ದಿನಗಳಲ್ಲಿ ಇಸ್ರೋದವರು, ನಮ್ಮ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ನು 2028ರಲ್ಲಿ ಚಂದ್ರಯಾನ 4 ಅನ್ನು ಕಳಿಸ್ತಾ ಇದ್ದಾರೆ. ಆ 4th ಸೆಟಲೈಟ್ಸ್ ಕಳಿಸುವಾಗ ಅಲ್ಲಿ ಏನೆಲ್ಲ ತರ್ತಾರೆ ಅಲ್ಲಿಂದ, ದೇ ಆರ್ ಬ್ರಿಂಗಿಂಗ್ ಬ್ಯಾಕ್ ಸಾಯಿಲ್ ಆ್ಯಂಡ್ ರಾಕ್ ಸ್ಯಾಂಪಲ್ಸ್. ಅಲ್ಲಿಂದ ವಾಪಸ್ ತಂದು ಲ್ಯಾಬಲ್ಲಿ ಅದನ್ನೆಲ್ಲ ಎನಾಲಿಸಿಸ್ ಮಾಡಿ, ಸ್ಟಡಿ ಮಾಡಿ, ಹೇಗೆ ಚಂದ್ರ ಯಾವ ರೀತಿ ಉದಯಗೊಂಡ, ದಿ ಫಾರ್ಮೇಷನ್ ಆಫ್ ದಿ ಮೂನ್ ಆ್ಯಂಡ್ ಇಟ್ಸ್ ಫೇಜಸ್ ಆ್ಯಂಡ್ ಇಟ್ಸ್ ಟೋಟಲ್ ಇಟ್ಸ್ ಸ್ಟ್ರಕ್ಚರ್, ಅದು ಕಾಂಪೋಸಿಷನ್ ಆಗಿರ್ಬೋದು, ಮತ್ತು ಲೇಯರ್ಸ್ ಆಗಿರ್ಬೋದು, ಇದ್ರ ಬಗ್ಗೆ ಎಲ್ಲನೂ ಸ್ಟಡಿ ಆಗ್ತಾ ಇದ್ದಾವೆ. ಇವನ್ ನಾಸಾದವರು ಸ್ಟಡಿ ಮಾಡ್ತಾ ಇದ್ದಾರೆ, ಜಪಾನ್ದವರು ಸ್ಟಡಿ ಮಾಡ್ತಾ ಇದ್ದಾರೆ. ಮುಂಬರೋ ದಿನಗಳಲ್ಲಿ ಏನೆಲ್ಲ ಚಂದ್ರನ ಬಗ್ಗೆ ತಿಳ್ಕೊಬೋದು ಅಂತಂದರೆ, ನಮಗೆ ಅಲ್ಲಿ ಇರ್ತಕ್ಕಂಥ ಕ್ಲೈಮೇಟು, ಅಲ್ಲಿರ್ತಕ್ಕಂಥ ಟೊಪೋಗ್ರಾಫಿ, ಅಲ್ಲಿರ್ತಕ್ಕಂಥ ಸಾಯಿಲು, ಅಲ್ಲಿರ್ತಕ್ಕಂಥ ನೀರಿನ ಬಗ್ಗೆ, ಅಲ್ಲಿರ್ತಕ್ಕಂಥ ಆಕ್ಸಿಜನ್ ಬಗ್ಗೆ ಅವೆಲ್ಲ ತಿಳ್ಕೊಂಡು ಮುಂಬರೋ ದಿನಗಳಲ್ಲಿ ಹ್ಯೂಮನ್ ಪಾಪ್ಯುಲೇಷನ್ ಅಲ್ಲಿ ಹೋಗಿ ನೆಲೆಸ್ತಕ್ಕಂಥನೂ ಸಹಿತ ಪ್ಲ್ಯಾನ್ಸ್ ಇದ್ದಾವೆ. ಮೇ ಬಿ ಅರೌಂಡ್ 2040 ಅಥವಾ 50ಯಲ್ಲಿ ಅದೆಲ್ಲ ಆಗ್ಬೋದು. ಅದೆಲ್ಲ ನಾವು ಅಲ್ಲಿವರೆಗೂ ಬದುಕಿದರೆ ನಾವೆಲ್ಲ ಅದನ್ನೆಲ್ಲ ನೋಡ್ಬೋದು. ಇಂಥವೆಲ್ಲ ಏನು ಅನ್ವೇಷಣೆಗಳು ಇಡೀ ಜಗತ್ತಾನಾದ್ಯಂತ ನಡೀತಾ ಇದ್ದಾವೆ. ಇವತ್ತು ಎಲ್ಲ ಜಪಾನಿಗೆ ನೋಡಿ ನೀವು, ಎಲ್ಲ ಟೀಚರ್ಸು, ಸ್ಟೂಡೆಂಟ್ಸು ಇದರಲ್ಲೇ ತೊಡಸ್ಕೊಂಡಿದ್ದಾರೆ. ಏನು ಸೆಲೆಸ್ಟಿಯಲ್ ಬಾಡಿ ವಾಚ್ ಮಾಡ್ತಾ ಇದ್ದಾರೆ, ಯಾವ ರೀತಿ ಆಗುತ್ತೆ ಇದು ವೈಜ್ಞಾನಿಕ ಕಾರಣಗಳು ಏನೇನು ಇರ್ತವೆ ಅಂತಕ್ಕಂಥ ಒಳ್ಳೆ ಅನಾಲಿಸಿಸ್. ಇವನ್ ನಮ್ಮ ನೆಹರು ತಾರಾಲಯದಲ್ಲೂ ಕೂಡ ಎಲ್ಲ ವಿದ್ಯಾರ್ಥಿಗಳು ಬಂದು ಎಲ್ಲ ಸೇರಿದ್ದಾರೆ. ತುಂಬ ಆತುರದಿಂದ, ಕಾತುಕದಿಂದ ಎಲ್ಲ ನೋಡ್ತಾ ಇದ್ದಾರೆ. ಇಂಥವೆಲ್ಲ ವೈಜ್ಞಾನಿಕವಾಗಿ ಇಂಥವೆಲ್ಲ ಆಗಬೇಕು. ಅಂದರೆ ನಮಗೆ ಚಂದ್ರನ ಬಗ್ಗೆ ಸಾಕಷ್ಟು ಇನ್ನೂ ಮಾಹಿತಿ ಗೊತ್ತಾಗಬೇಕು. ನಮಗೆ ಭೂಮಿ ಬಗ್ಗೆ ಇನ್ನೂ ಸಾಕಷ್ಟು ಮಾಹಿತಿ ನಮಗೆ ಗೊತ್ತಿಲ್ಲ. ಒಳಗಡೆ ಇನ್ನೂ ಏನಿದೆ, ಯಾವ್ಯಾವ ರೀತಿ ಖನಿಜಗಳು ಇನ್ನೂ ಇದ್ದಾವೆ, ಆಮೇಲೆ ಯಾಕೆ ಇದು ಜಿಯೋಡೈನಮೋ ಈ ಪ್ರೊಸೆಸ್ಸು ಯಾವ ರೀತಿ ನಡೀತಾಗಿದೆ, ಪ್ಲೇಟ್ ಟೆಕ್ಟಾನಿಕ್ಸ್ ಇನ್ನೂ ಪ್ಲಸ್ ಮೈಕ್ರೋಪ್ಲೇಟ್ಸ್ ಇನ್ನೂ ಎಲ್ಲೆಲ್ಲಿದ್ದಾವೆ, ಯಾಕೆ ಇವು ಜ್ವಾಲಾಮುಖಿ ಆಗ್ತದೆ, ಅಂಥವಿಂಥ ಸುಮಾರು ವಿಷಯಗಳು ಕೂಡ ಇನ್ನೂ ಸಹಿತ ನಮಗೆ ಸ್ಟಡಿ ನಡೀತಾನೆ ಇದೆ. ಆದರೆ ಚಂದ್ರ ದೂರ ಇರತಕ್ಕಂಥ ಚಂದ್ರ, ಅದ್ರ ಬಗ್ಗೆನೂ ಸಹಿತ ವೈಜ್ಞಾನಿಕವಾಗಿ ಸಾಕಷ್ಟು ವಿಶ್ಲೇಷಣೆಗಳು ಇವತ್ತು ನಡಿಬೇಕಾಗಿದೆ. ಅದಕ್ಕೋಸ್ಕರ ಇದೊಂದು ಒಳ್ಳೆಯ ಅಪಾರ್ಚುನಿಟಿ. ಇದೊಂದು
ಆಕಾಶದಲ್ಲಿ ನೋಡ್ತಕ್ಕಂಥ ಒಂದು ಏನು ಈ ಈ ಚಂದ್ರ ಸಂಪೂರ್ಣವಾಗಿ ದಟ್ಟ ಛಾಯೆ ಮೂಡಿ ಒಂದು ಅಂಬ್ರಾ ಕ್ರಿಯೇಟ್ ಆಗಿ ಅಲ್ಲಿ ಒಂದು ರೆಡ್ ಮೂನ್ ಅಂತೆ ನಾವೇನು ಕರಿತಾ ಇದ್ದೀವಿ, ಅದೆಲ್ಲ ನೋಡೋದಕ್ಕೆ ವಿದ್ಯಾರ್ಥಿಗಳಿಗೆ, ಟೀಚರ್ಸ್ಗಳಿಗೆ ಇದೊಂದು ಏನಾಗಬೇಕು ಅಂತ ಒಂಥರ ವರ್ಕ್ಶಾಪ್ ಆದಂಗೆ ಆಗಬೇಕು. ಸೊ ಇಡೀ ಏನು ಆಕಾಶ ಏನಿದೆಯಲ್ಲ ಇದೊಂದು ರಿಸರ್ಚ್ ಲ್ಯಾಬ್ ಅಂತ ನಾವು ಕನ್ಸಿಡರ್ ಮಾಡಬೇಕು. ಇದೊಂದು ಲ್ಯಾಬ್, ಆ ಲ್ಯಾಬನ್ನು ನಾವು ಇವತ್ತು ಅದನ್ನ ಒಂದು ಸ್ಟಡಿ ಮಾಡೋದಕ್ಕೆ, ಅಭ್ಯಾಸ ಮಾಡೋದಕ್ಕೆ ಎಲ್ಲರೂ ಬಳಸ್ಕೊಳೋದಾಗಿದ್ದರೆ ನಮ್ಮ ಏನು ರಿಸರ್ಚ್ ಆ್ಯಕ್ಟಿವಿಟೀಸು ಮಕ್ಕಳಿಗೆ, ರಿಸರ್ಚರ್ಸ್ಗೆ, ಎಲ್ಲ ವಿಶ್ವವಿದ್ಯಾಲಯಗಳಾಗಲಿ, ಕಾಲೇಜುಗಳಾಗಲಿ, ಶಿಕ್ಷಣ ಸಂಸ್ಥೆಗಳಿಗೆ ಒಂದು ಒಳ್ಳೆಯ ಒಂದು ಔತಣಗೂಟ ಉಣಬಡಿಸ್ದಂಗೆ ಆಗುತ್ತೆ ಇದು ಅಂತಕ್ಕಂಥದ್ದು ನನ್ನ ಭಾವನೆ. ಕರೆಕ್ಟ್. ಇನ್ನೊಂದು ವಿಚಾರ ಅಂತ ಅಂದರೆ ಇನ್ನೂ ಕೆಲವೊಂದು ಸುದ್ದಿ ಬರ್ತಾ ಇದೆ ಏನು ಅಂತಂದರೆ, ಭಾಳಷ್ಟು ಮಂದಿ ಗರ್ಭಿಣಿಯರೆಲ್ಲ ಈಗ ಹಾಸ್ಪಿಟ್ಲ್ ಕಡೆನೇ ಬರ್ತಾ ಇಲ್ಲ ಅಂತೆ. ಸೊ ಆ ಕೆಲ ಸುದ್ದಿಯೂ ಕೂಡ ನಮಗೆ ಲಭ್ಯ ಆಗ್ತಾ ಇದೆ. ಏನೇನಿದ್ರು ವಿಚಾರವಾಗಿರುವಂತಹ ನಂಬಿಕೆಗಳು ತೀರಾ ಮೌಢ್ಯವನ್ನ ತುಂಬ್ಕೊಳ್ಳೋಕೆ ಹೋಗ್ಬಾರ್ದಿದೆ, ಆ ಕಾರಣಕ್ಕಾಗಿ ಹೇಳ್ತಾ ಇರುವಂಥದ್ದು.